ಬರಗಾಲ ಪರಿಸ್ಥಿತಿಯಲ್ಲಿದ್ದೀವಿ. ಬರಗಾಲ ಬಂದಾಗಿದೆ ರಾಜ್ಯದಲ್ಲಿ. ಬರಗಾಲ ಬಂದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಒಂದು ರೀತಿ ಆತಂಕದ ವಾತಾವರಣ. ಕೃಷಿ ಚಟುವಟಿಕೆಯಲ್ಲಿ ಏರುಪೇರಾಗುತ್ತೆ, ರೈತರು ಕಂಗಾಲಾಗ್ತಾರೆ, ಕುಡಿಯೋ ನೀರು ಸಿಗಲ್ಲ, ಜಲಾಶಯಗಳು ಬತ್ತಿ ಹೋಗುತ್ತೆ, ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಬರಗಾಲ ಅನ್ನುವಂತಹ ಪರಿಸ್ಥಿತಿ. ಸರ್, ಏನಿದು ಈ ಬರಗಾಲ ಅಂದ್ರೆ? ಬರಗಾಲ ಯಾಕೆ ಬರುತ್ತೆ? ಬರಗಾಲ ಅಂದರೆ ನೀವು ಈಗಾಗಲೇ ಹೇಳಿದ್ರಿ, ಏನೇನು ಕಡಿಮೆ ಆಗುತ್ತೆ, ಅದರಿಂದ ಎಫೆಕ್ಟ್ ಏನಾಗ್ತವೆ ಅಂತ ಹೇಳಿದ್ರಿ. ಬರಗಾಲ ಅಂದರೆ ಅನಾವೃಷ್ಟಿ. ಒಂದು ಕಡೆ ಒಂದೊಂದು ಸಲ ಅತಿವೃಷ್ಟಿ ಆಗ್ತದೆ, ಇವಾಗ ಆಗ್ತಾ ಇರೋದು. ಇನ್ನೊಂದು ಕಡೆ ಅನಾವೃಷ್ಟಿ ಅಂದರೆ ದೀರ್ಘಾವಧಿಯಲ್ಲಿ ಮಳೆ ಕೊರತೆ ಆಗೋದು. ಅದೇ ಬರೋಕ್ಕೆ ಒಂದು ಮುಖ್ಯ ಕಾರಣ ಆಗ್ತದೆ. ಯಾವಾಗ ದೀರ್ಘಾವಧಿಯಲ್ಲಿ ಮಳೆ ಕೊರತೆ ಆಗ್ತದೆ, ಅಫ್ಕೋರ್ಸ್ ಇದು ನಿಮಗೆ ಗೊತ್ತಿರೋ ಹಾಗೆ ನೈಸರ್ಗಿಕ ವಿಕೋಪ, ಅದನ್ನು ನೈಸರ್ಗಿಕ ವಿಕೋಪದಲ್ಲೇ ಸೇರಿಸಿದ್ದಾರೆ. ಅದರಿಂದ ಜಾಸ್ತಿ ಇಂಪ್ಯಾಕ್ಟು ಸೋಷಿಯೋ ಎಕನಾಮಿಕ್ ಮೇಲೆ ಆದ್ರೂ ಸಹ ಅದನ್ನು ನೈಸರ್ಗಿಕ ವಿಕೋಪದಲ್ಲಿ ಸೇರಿಸಿದ್ದಾರೆ. ಇದು ಒಂದಾದರೆ, ಬರಗಾಲ ಯಾವಾಗಾದರೂ ಬರಲಿ ನಿಮಗೆ, ಅದರಿಂದ ಮುಖ್ಯವಾಗಿ ಏನು ಎಫೆಕ್ಟ್ ಆಗ್ತದೆ ಅಂದರೆ, ಯಾವಾಗಲೂ ಅಷ್ಟೇ ನಮಗೆ ಮಣ್ಣಿನಲ್ಲಿ ತೇವಾಂಶ ಕೊರತೆ ಆದಾಗ ಅದು ಬೆಳೆಯ ಮೇಲೆ ಸಾಕಷ್ಟು ಅತಿರಿಕ್ತ ವಾತಾವರಣ ಆಗ್ತದೆ. ಬೆಳೆ ಒಣಗ್ತವೆ, ಪ್ರೊಡಕ್ಷನ್ ಇರೋದಿಲ್ಲ. ಇದ್ರೂ ಕೆಲವು ಕಡೆ ಒಂದು ಕಡೆ ಮಳೆ ಬಂದಿರ್ತದೆ, ಒಂದು ಕಡೆ ಸ್ವಲ್ಪ ಮಳೆ ಬಂದಿರ್ತದೆ. ಆಮೇಲೆ ತೀವ್ರ ಥರದ ನಮಗೆ 3-4 ಒಣವೆ ಇರೋವಂಥ ಏರಿಯಾಗಳಿರ್ತವೆ. ಅವೆಲ್ಲ ಆದಾಗ ಉತ್ಪಾದನೆಯಲ್ಲಿ ಸಾಕಷ್ಟು ಕುಂಠಿತ ಆಗ್ತದೆ. ಭಾಳ ಮುಖ್ಯ. ಬರ ಅಂದ ತಕ್ಷಣ ಉತ್ಪಾದನೆ ಕುಂಠಿತ ಆಗೋದು ಒಂದಾದರೆ, ಇನ್ನೊಂದು ಆಲ್ವೇಸ್ ಯಾವಾಗಲೂ ಅಷ್ಟೇ ಮಳೆ ಮೂಲ ಅಂದ ತಕ್ಷಣವೇ ನೀರಾವರಿ ಸೌಲಭ್ಯಗಳು ಕಡಿಮೆ ಆಗ್ತದೆ. ನೀರಾವರಿ ಸೌಲಭ್ಯಗಳಾಗಿರ್ಬೋದು ಅಥವಾ ನೀರಿನ ಪ್ರಮಾಣ ಕಡಿಮೆ ಆದಾಗ ಒಂದು ಕಡೆ ಬೆಳೆಗೆ ಎಫೆಕ್ಟ್ ಆಗ್ತದೆ, ಇನ್ನೊಂದು ಕಡೆ ಬಂದಾಗ ಡ್ರಿಂಕಿಂಗ್ ವಾಟರ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಮಗೆ ಡ್ರಿಂಕಿಂಗ್ ವಾಟರ್ಗೂ ಇಂಪ್ಯಾಕ್ಟ್ ಆಗುತ್ತದೆ. ಯಾವತ್ತೂ ಅಷ್ಟೇ ಕುಡಿಯೋ ನೀರಿನ ಅಭಾವ ಬರದ ಒಂದು ಛಾಯೆ ಯಾವಾಗಲೂ ಅದು. ಇವೆರಡೂ ಆದಮೇಲೆ ನೆಕ್ಸ್ಟು ಏನು, ದನಕರುಗಳಿಗೆ ಮೇವಿನ ಪ್ರಾಬ್ಲಮ್ ಆಗ್ತದೆ. ಮೇವು ಇರೋದಿಲ್ಲ. ಮೇವಿಲ್ದಾಗ ದನಕರುಗಳ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಇದು ಒಂದಾಗ್ತದೆ. ನೀರಿಂದ ಹೇಳಿದ್ನಲ್ಲ, ಒಟ್ಟಾರೆ ನೀರಿನ ಪ್ರಮಾಣ ಕಡಿಮೆ ಆಗೋದು ಒಂದೇ ಅಲ್ಲದೆ, ನೀರು ಯಾವಾಗ ಕಡಿಮೆ ಆಗ್ತದೆ, ಶೇಖರಣೆ ಕಡಿಮೆ ಆಗ್ತದೆ, ಆವಾಗ ಅದರ ಕ್ವಾಂಟಿಟಿ, ಗುಣಮಟ್ಟ ಕುಸಿತದೆ. ಯಾವಾಗಲೂ ಅಷ್ಟೇ ಅಂತರ್ಜಲ ಕುಸಿತ ಆದಾಗೂ ಸಹ ನಿಮಗೆ ಕಾನ್ಸಂಟ್ರೇಷನ್ಸ್ ಜಾಸ್ತಿ ಆಗಿ ನೀರಿನ ಗುಣಮಟ್ಟದಲ್ಲಿ ಬಹಳ ಕಡಿಮೆ ಭಾಳ ಏರ್ಪೇರಾಗ್ತದೆ. ಅದೂ ಸಹ ನಮ್ಮ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರ್ತದೆ. ಅದು ಈ ಕಡೆ ಒಂದಾದರೆ, ದನಕರುಗಳಲ್ಲಿ ಮೇವು ಮತ್ತು ಅದರ ಆರೋಗ್ಯನೂ ಕೆಡ್ತದೆ ನೀರಿನ ಇದರಿಂದ. ಮತ್ತು ಮೇವು ಸಿಗದಂಗೆ ನ್ಯೂಟ್ರಿಷನ್ ಅಂತ ಕರಿತೀವಲ್ಲ ಮಕ್ಕಳಿಗೆ, ನಾವು ಏನು ಆರೋಗ್ಯ ಬಹಳ ಮುಖ್ಯ. ಚೆನ್ನಾಗಿರ್ಬೇಕಂದ್ರೆ ನ್ಯೂಟ್ರಿಷನ್ ಲೆವೆಲ್ ಚೆನ್ನಾಗಿರಬೇಕು. ಆ ಟೈಮಲ್ಲಿ ನ್ಯೂಟ್ರಿಷನ್ ಲೆವೆಲ್ ಭಾಳ ಕಡಿಮೆ ಆಗ್ತದೆ. ಅದ್ರ ಇಂಪ್ಯಾಕ್ಟು ಆಗ್ತದೆ ಬೇರೆ ಬೇರೆ ಥರ. ಅದಾದಮೇಲೆ ಒಟ್ಟಾರೆ ನೋಡಿದಾಗ ಎನ್ವಾನ್ಮೆಂಟಲ್ ಇಂಪ್ಯಾಕ್ಟು ಭಾಳ ಮುಖ್ಯ. ಪರಿಸರದ ಮೇಲೆ ಆಗ್ತಕ್ಕಂಥ ಹಾನಿ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ. ಜನರಲ್ಲಾಗಿ ಬರ ಅಂದ ತಕ್ಷಣವೇ ನಾವು ಕೇವಲ ಇವನು ಮಾತ್ರ ನೋಡ್ತೀವಿ. ಪರಿಸರದ ಮೇಲೆ ಸಾಕಷ್ಟು ಹಾನಿ ಆಗ್ತದೆ. ನಮ್ಮಂಗೆ ಸಾವಿರಾರು ವೆರೈಟೀಸು ಬರ್ಡ್ಸ್ ಇರ್ತವೆ, ಅನಿಮಲ್ಸ್ ಇರ್ತವೆ, ಪ್ಲ್ಯಾಂಟ್ಸ್ ಇರ್ತವೆ. ಇವೆಲ್ಲದ್ರ ಮೇಲೂ ಸಹ ಸಾಕಷ್ಟು ಪ್ರಭಾವ ಬೀರೋದು ಬರ. ಇದು ಆಗ್ತದೆ. ಒಟ್ಟಾರೆ ನೋಡಿದಾಗ ಒಟ್ಟಾರೆ ಸೋಷಿಯೋ ಎಕನಾಮಿಕ್ ಅಂದರೆ ಆರ್ಥಿಕತೆ ಮೇಲೆ, ರಾಜ್ಯದ ಅಥವಾ ಡಿಸ್ಟಿಕ್ನಾಗಿರ್ಬೋದು, ಒಬ್ಬ ಫಾರ್ಮರ್ದ ಆರ್ಥಿಕತೆ ಮೇಲೆ ಆಗಿರ್ಬೋದು, ಅದ್ರ ಮೇಲೆ ದೊಡ್ಡ ಪರಿಣಾಮ ಬೀರೋದು ಬರದಿಂದ.